ಮೇಕೆದಾಟು ಯೋಜನೆಯನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮಾಡ್ತಿದೆ, ಆದರೆ ಕೇಂದ್ರ ಕೂಡ ಸಹಕಾರ ಕೊಡ್ತಾ ಇಲ್ಲ. ಕೇಂದ್ರದ ಸಹಕಾರವನ್ನು ಕೇಳಿದ್ರೆ ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾರೆ ನನ್ನ ಜವಾಬ್ದಾರಿ ಅಲ್ಲ ಅಂತ ಒಂದು ಮುನ್ಸ್ಕೊಳ್ಳುವಂಥ ಮಾತನ್ನು ಹೇಳ್ತಿದ್ದಾರೆ. ಹೋರಾಟ ಮಾಡಿದ ಕಾಂಗ್ರೆಸ್ಸು, ಹೀಗಾಗಿ ಅವರೇ ಮಾಡಬೇಕು ಅನ್ನೋ ಥರದ. ನೋಡಿ, ಈಗ ಇದರಲ್ಲಿ ಹೋರಾಟ ಮಾಡುವಂಥದ್ದು ಯಾರೇ ಮಾಡಲಿ ಅದು ಪ್ರಮುಖ ಅಲ್ಲ, ರಾಜ್ಯದ ಹಿತಾಸಕ್ತಿ ಪ್ರಮುಖ. ಇವತ್ತು ನಾನು ಜಲಸಂಪನ್ಮೂಲ ಸಚಿವನಾಗಿದ್ದಾಗ ವಿಶೇಷವಾಗಿ ಏನು ಕಾವೇರಿ ತೀರ್ಪು ಬಂತು, 2ನೇ ನ್ಯಾಯಾಧೀಕರಣ ಕಾವೇರಿ ಅಂತಿಮ ತೀರ್ಪು ಬಂತು, ಆವಾಗ ಭಾಳಷ್ಟು ನಾವು ಅಂದು ನಮ್ಮ ಫಾಲಿ ನಾರಿಮನ್ ಅವ್ರನ್ನ ಕರ್ಕೊಂಡು ಹೋಗಿ ಭಾಳವಾದಂಥ ಒಂದು ಬಲವಾದಂಥ ವಾದವನ್ನು ಮಂಡಿಸಿದ್ದೀವಿ. ಆ ಬಲವಾದಂಥ ವಾದವನ್ನು ಮಂಡಿಸಿದರ ಪರಿಣಾಮವಾಗಿ ಇವತ್ತಿನ ದಿವಸ 192 TMC ಏನು ನಾವು ಬಿಳಿಗುಂಡ್ಲು ಇದರಲ್ಲಿ ಭೂಮಾಪನ ಕೇಂದ್ರದಲ್ಲಿ ಬಿಡಬೇಕಾಗಿತ್ತು, ಅದು 172ಕ್ಕೆ ಇವತ್ತಿನ ದಿವಸ ಕಡಿಮೆ, 77ಕ್ಕೆ, ಅಂದರೆ 14 TMC ಅಷ್ಟು ನಮಗೆ ಜಾಸ್ತಿ ಆಯಿತು, ಅವರಿಗೆ ಕಡಿಮೆ ಆಯಿತು. ತದನಂತರ ಬೆಂಗಳೂರಿಗೆ ಕುಡಿ ನೀರೇನಿತ್ತು, ಕುಡಿ ನೀರಿಗೆ ಅವ್ರು ಭಾಳ ವಿರೋಧ ಇತ್ತು. ಯಾಕಂದರೆ 2/3 ಭಾಗ ಇವತ್ತು 2/3 ಬೆಂಗಳೂರು ಬೇಸಿನಲ್ಲಿ ಕಾವೇರಿ ಬೇಸಿನಲ್ಲಿ ಬರೋದಿಲ್ಲ ಅಂಥೇಳಿ. ಆವಾಗ ನಾರಿಮವ್ರನ್ನ ಸ್ಮರಣೆ ಮಾಡ್ತೀನಿ ಮತ್ತೊಮ್ಮೆ ನಾನು. ಅವರು ಅಂದು ತೆಲುಗು ಗಂಗಾ ಪ್ರಾಜೆಕ್ಟ್ನ ಉದಾಹರಣೆ ಕೊಟ್ಟರು. 5 TMCಯನ್ನು ಕೃಷ್ಣ ಇದರಿಂದ ನಾವು ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳು 15 TMCಯನ್ನು ಕೊಟ್ಟಿದ್ದೀವಿ. ಅದು ಔಟ್ಸೈಡ್ ಬೇಸಿನೇ ಆಗಿತ್ತು, ಮದ್ರಾಸಿಗೆ, ಇಂದಿನ ಚೆನ್ನೈಗೆ ಅಂತ ಹೇಳಿದಾಗ. ಆವಾಗ ಸುಮಾರು 4.75 TMC ನಮ್ಗೆ ಸಿಗ್ತದೆ. ಅಂದರೆ ಅದನ್ನು ನಾವು ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಒಂದು ಚಾರ್ಟ್ ಇದೆ, ಅದರ ಪ್ರಕಾರ ಸುಮಾರು 30 TMC ಆಗ್ತದೆ, 28-30 TMC ಆಗ್ತದೆ. ಅದು ಪ್ಲಸ್ 44 TMC ಆಯಿತು. ಪ್ಲಸ್ಸು ತಮ್ಗೆ ಗೊತ್ತಿದೆ, ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಮಳೆ ಅದು ಈಗ ಇದೆಯಲ್ಲ, ಆ ಸಂದರ್ಭದಲ್ಲಿ ವ್ಯರ್ಥವಾಗಿ ಸಮುದ್ರಕ್ಕೆ ಸೇರ್ತದೆ. ಇದೆಲ್ಲವ ಕೂಡಿ ಇವತ್ತು ದಿವಸ ನಾವು ಈ ಮೇಕೆದಾಟವನ್ನು ನಾನು ಅವಾಗ ಪ್ರಸ್ತಾವನೆಯನ್ನು ಮಾಡಿದೆ. ಇವತ್ತು ದಿವಸ ಆವಾಗ ಅವ್ರು ಹೇಳಿದರು ರಾಜ್ಯದಲ್ಲಿ ಇಲ್ಲೇ ಒಂದು ವಲಯ ಏನಿದೆ ಸಬ್ಸಿಡಿ ಬೆಳೆಸಿದ್ದು ರೀಜನಲ್ ಆಫೀಸ್ಗೆ ಮಾಡಂತ ಹೇಳಿದರು. ತದನಂತರ ಅದು ಡಿಸ್ಪ್ಯೂಟ್ಸ್ ಇರೋದು ಕಾರಣದಿಂದ ಮತ್ತೆ ಅದು ಕೇಂದ್ರ ವಲಯಕ್ಕೆ ಹೋಯಿತು. ತದನಂತರ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ದಿವಸ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಅದಕ್ಕಿಂತ ಮುಂಚಿತವಾಗಿ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿದ್ದೀವಿ. ಸೊ ಹೀಗಾಗಿ ನಮಗೆ ಇದರಿಂದ ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೂ ಕೂಡ ನೀರು ಕೊಡ್ಬೋದಾಗಿದೆ ಮೇಕೆದಾಟುದಿಂದ. ಹೀಗಾಗಿ ಇದು ಪ್ರಮುಖವಾದಂಥ ಯೋಜನೆ. ಇದರಲ್ಲಿ ಕಾಂಗ್ರೆಸ್ಸು, BJP, ಅದು ಜನತಾದಳ ಮುಖ್ಯ ಅಲ್ಲ, ಅಥವಾ ಯಾರು ಹೋರಾಟ ಮಾಡಿದರೆ ಮುಖ್ಯ ಅಂತಲ್ಲ. ಈ ಸಂದರ್ಭದಲ್ಲಿ ಇದು ನಾವು ರಾಜ್ಯಕ್ಕೆ ಆಗಬೇಕಾಗಿರೋಂಥ ಅನುಕೂಲ ಅಷ್ಟೇ ಅಲ್ಲ, ತಮಿಳುನಾಡಿಗೂ ಕೂಡ ಅನುಕೂಲ ಆಗುತ್ತೆ. ಕೇವಲ ಇದಕ್ಕೆ ಏನಾಗಿದೆ, ರಾಜಕೀಯವಾಗಿ ಇದನ್ನು ಇಲ್ಲಿ ನಾವು ಮೇಕೆದಾಟು ಮಾತಾಡಿಬಿಟ್ರೆ ತಮಿಳುನಾಡಲ್ಲಿ ಅವ್ರಿಗೂ ಗೊತ್ತಿದೆ, ಇದು ಅವ್ರಿಗೂ ಸತ್ಯಾಸತ್ಯತೆ ಗೊತ್ತಿದೆ, ಇದರಿಂದ ನಮಗೂ ಲಾಭ ಆಗ್ತದೆ, ಸಂಕಷ್ಟ ಸಮಯದಲ್ಲಿ ನಮ್ಗೆ ನೀರು ದೊರಕ್ತದೆ ಅಂಥೇಳಿ. ಆ ರಾಜಕೀಯವಾಗಿ ಜನ ಏನೋ ಬೇರೆ ಪಕ್ಷಗಳು ಇದು ಮಾಡ್ತಾವಂತೆ, ಅಲ್ಲಿಯ ರಾಜಕೀಯ ಪಕ್ಷಗಳು ಇದು ಮಾಡ್ತವೆ. ಹೀಗಾಗಿ ಇದು ಮಹತ್ವದಲ್ಲ. ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ತಾವು ಸಹಕಾರ ಮಾಡಬೇಕು. ಮೇಕೆದಾಟು ಆಗೋದ್ರಿಂದ ಇವತ್ತು ಬೆಂಗಳೂರಿನ ಕುಡಿ ನೀರು ಎಲ್ಲವೂ ಕೂಡ ಬಗೆಹರಿತದೆ. ಆಂಧ್ರ ಪ್ರದೇಶ ಮತ್ತು ವ್ಯರ್ಥವಾಗಿ ಹೋಗುವಂಥ ನೀರನ್ನು ಕೂಡ ಇದು ಆಗ್ತದೆ, ಪವರ್ ಜನ್ರೇಷನ್ ಆಗಿ ಮತ್ತದಕ್ಕೂ ಹೋಗ್ತದೆ ಇವತ್ತಿನ ದಿವಸ. ಇದೆಲ್ಲವೂ ಕೂಡ ಇದೆ. ಸರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ರವಿಕುಮಾರ್ ಮಾತನಾಡಿದ್ದು ಸರಿ ಅಲ್ಲ. ಸದನದಲ್ಲಿ ಅವರಿಗೆ ಒಂದಷ್ಟು ಅಂದರೆ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ನಿಶ್ಚಿತವಾಗಿಯೂ ಆಗಬೇಕು. ಈ ಒಬ್ಬ ಮಹಿಳೆಯ ಬಗ್ಗೆ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯಲ್ಲಿ ಇವತ್ತೊಂದು ದಿವಸ ಯಾವುದೇ ಒಂದು ಇದರಲ್ಲಿರಲಿ ಈ ರೀತಿ ಸರಳವಾಗಿ ಅಸಹ್ಯವಾಗಿ ಇವತ್ತೊಂದು ದಿವಸ ಮಾತಾಡುವಂಥ ಕೆಲಸ ಆಗಬಾರ್ದು. ಅದು ರವಿಕುಮಾರ್ ಒಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಇವತ್ತೊಂದು ದಿವಸ ಚೀಫ್ ವಿಪ್ಪು. ಒಂದು ಕಡೆ ನಾವು BL ಶಂಕರ್ ಸಾಹೇಬರು ನೋಡಿದ್ವಿ, ಯಾವ ರೀತಿ ಘನತೆ ಗೌರವದಿಂದ ಅವ್ರನ್ನ ಅದನ್ನು ವಿಧಾನ ಪರಿಷತ್ತಿನ ಚೇರ್ಮನ್ರಾಗಿ ಅವರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಅದನ್ನು ನಾವು ಖಂಡನೆ ಮಾಡ್ತೀವಿ. ಅವರು ಸದನದಲ್ಲೇ ಒಂದು ದಿವಸ ಕ್ಷಮಾಪಣೆಯನ್ನು ಕೇಳಬೇಕು. ಒಂದು ದಿವಸ ಸಭೆ ಆಗಿದೆ, ಮೊನ್ನೆನೂ ಕೂಡ ಒಂದು ಸಭೆ ಆಗಿದೆ, ನಿನ್ನೆನೂ ಕೂಡ ಒಂದು ಸಭೆ ಆಗಿದೆ, ನಿನ್ನೆನೂ ಕೂಡ ಒಂದು ಸಭೆ ಆಗಿದೆ. 10 ದಿವಸ ಸಮಯ ತಗೊಂಡಿದ್ದೀವಿ. ಅಲ್ಲಿ ಅದನ್ನು ಒಟ್ಟಾರೆ 10 ದಿವಸ ರೈತರಿಗೂ ಒಳ್ಳೆಯದಾಗಬೇಕು, ಈ ಕಡೆ ಕೈಗಾರಿಕೆಗೂ ಒಳ್ಳೆಯದಾಗಬೇಕು. ಮತ್ತು ಈಗ ಕೆಲವೊಂದು ಕಾನೂನಾತ್ಮಕ ಸಮಸ್ಯೆಗಳು ಕೂಡ ಇದ್ದಾವೆ. ಅಲ್ಲಿ ಕಾನೂನಾತ್ಮಕ ಸಮಸ್ಯೆಗಳಿದ್ದಾವೆ. ಅದರಿಂದ ನಾವು ಯಾವ ರೀತಿ ಇದು ಓಡಬೇಕು. ಈಗ D24/28/4 ಆಗಿದೆ. ಈಗ ಡಿನೋಟಿಫಿಕೇಷನ್ ಮಾಡಬೇಕಾಗ್ತದೆ. ಇದೆಲ್ಲ ಡಿನೋಟಿಫಿಕೇಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಯಾವ ರೀತಿ ಎಲ್ಲೆಲ್ಲ ಏನೇನು ಹಿಂದೆ ಪ್ರಕರಣಗಳಾಗಿದ್ದಾವೆ ಅಂಥೇಳಿ. ಇದೆಲ್ಲವನ್ನು ಇಟ್ಟುಕೊಂಡು ಒಂದು ಸಹ ಸೂಕ್ತವಾದಂಥ ರೈತರ ಪರವಾಗಿ ಮತ್ತು ಈ ಕಡೆ ಒಂದು ಕಡೆ ಉದ್ಯಮ ಎರಡನ್ನೂ ಕೂಡ ತೊಗಿಸ್ಕೊಂಡು ಹೋಗಬೇಕಾಗ್ತದೆ ನಾವು. ಹೀಗಾಗಿ ಆ ಕೆಲಸವನ್ನು ಮಾಡ್ತೇವೆ. ಪ್ರಕಾಶ್ ರೈ ಅವರು ಇದರ ನೇತೃತ್ವ ವಹಿಸಿದ್ದಾರೆ ನೋಡಿ. ಸ್ವಾಭಾವಿಕ ಎಲ್ಲರಿಗೂ ನೋಡಿ, ಪ್ರಕಾಶ್ ರಾಜ್ ಅವ್ರಿಗೆ ಹೇಳ್ತೀನಿ, ಕೇವಲ ಕರ್ನಾಟಕ ಯಾಕೆ ಅಷ್ಟೇಪ್ಪ, UPಯಲ್ಲೂ ಮಾಡಿ, ಆಂಧ್ರ ಪ್ರದೇಶದಲ್ಲೂ ಮಾಡಿ, ತೆಲಂಗಾಣದಲ್ಲೂ ಮಾಡಿ, ಅಸ್ಸಾಂದಲ್ಲೂ ಮಾಡಿ. ಇಲ್ಲಿ ಬಹುಭಾಷಾ ನಟರು ಇದ್ದಾರಲ್ಲ ಅವರು, ಬರೀ ಕರ್ನಾಟಕದಲ್ಲಿ ಯಾಕಷ್ಟೇ ನಿಮ್ಮದು
ತೆಲಂಗಾಣದಲ್ಲಿ ಮಾಡಿ, ಆಂಧ್ರ ಪ್ರದೇಶದಲ್ಲಿ ಮಾಡಿ, ಅಸ್ಸಾಂದಲ್ಲಿ ಮಾಡಿ, ಯು ಪಿಯಲ್ಲಿ ಮಾಡಿ, ಮಹಾರಾಷ್ಟ್ರದಲ್ಲಿ ಮಾಡಿ, ಗುಜರಾತ್ನಲ್ಲಿ ಮಾಡಿ, ಅಲ್ಲಿನೂ ಕೂಡ ಹೋರಾಟ ಮಾಡಿರಿ. ಸರ್, ಈಗ ಡಿನೋಟಿಫಿಕೇಶನ್ ಮಾಡಿದ್ದಾರೆ, ಇದನ್ನು ಕೈ ಬಿಡೋದೇ ಆದರೆ ಸರ್ಕಾರಕ್ಕೆ ಏನಾದ್ರು ನಷ್ಟನಾ ಸರ್? ನೋಡಿ, ಅದನ್ನು ನಾನು ಹೇಳೋದಲ್ಲ, ನಾನು ಅದನ್ನು ಲೀಗಲ್ ಇದನ್ನು ನಾನು ಅದನ್ನು ಪ್ರಿಯಂಪ್ಟ್ ಮಾಡೋಕ್ಕೆ ಹೋಗೋದಲ್ಲ. ಲೀಗಲ್ಲಿ ಏಜ್ ಅಡಿಕ್ವೇಟ್ ಜನರಲ್ ಇರ್ತಾರೆ, ಕಾನೂನು ತಂಡಿರ್ತಾರೆ, ಅದನ್ನೆಲ್ಲರೂ ಕೂಡ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು.